ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ರಬಕವಿ ಮಹೇಶವಾಡಿಗೆ ಬ್ರಿಡ್ಜ್ ಕಾಮಗಾರಿ ಶೀಘ್ರದಲ್ಲಿ ಆರಂಭ. ಎಳ್ನೀರು ಕುಡಿಸುವ ಮುಖಾಂತರ ಉಪವಾಸ ಸತ್ಯಾಗ್ರಹಕ್ಕೆ ಅಂತ್ಯ ಹಾಡಿದ ಬಾಗಲಕೋಟೆ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ. ರಬಕವಿ ಕೃಷ್ಣಾ ನದಿಯಲ್ಲಿ ಮಹೇಶವಾಡಿಗೆ ಬಳಿ ಪ್ರಸ್ತಾವಿತ ಬ್ಯಾರೇಜ್ ನಿರ್ಮಾಣ ಕಾಮಗಾರಿ ವಿಳಂಬ ಹಿನ್ನೆಲೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿ ನಗರದಲ್ಲಿ 5 ದಿನಗಳಿಂದ ಹೋರಾಟಗಾರರು ಆಮರಣ ಉಪವಾಸ ಸತ್ಯಾಗ್ರಹ ಆರಂಭಿಸಿದರು. ಈ ಸುದ್ದಿ ತಿಳಿದ ತಕ್ಷಣ ಅಬಕಾರಿ ಸಚಿವರು ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಆರ್.ಬಿ. ತಿಮ್ಮಾಪುರ ಅವರು ಸತ್ಯಾಗ್ರಹ ಸ್ಥಳಕ್ಕೆ ಧಾವಿಸಿ ಭೇಟಿ ಕೊಟ್ಟಿದ್ದಾರೆ. ಹೋರಾಟಗಾರರೊಂದಿಗೆ ಚರ್ಚೆ ಮಾಡಿ ಬ್ಯಾರೇಜ್ ಕಾಮಗಾರಿಯನ್ನು ಶೀಘ್ರದಲ್ಲಿ ಆರಂಭ ಮಾಡಲಾಗುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ನಂತರ ಸ್ವತಃ ಸಚಿವರು ಡಾಕ್ಟರ್ ರವಿ ಜಮಖಂಡಿ, ಡಾಕ್ಟರ್ ಪದ್ಮಜಿತ್ ನಾಡಗೌಡ ಪಾಟೀಲ, ಸಂಜು ಜೋತಾವರ, ಸಂಜು ಅಮ್ಮನಗಿಮಠ, ಶಂಕರ ಸುರಗಾವಿ ಅವರಿಗೆ ಎಳ್ನೀರು ಕುಡಿಸೋದ್ರ ಮೂಲಕ ಉಪವಾಸ ಸತ್ಯಾಗ್ರಹವನ್ನ ಮುಕ್ತಗೊಳಿಸಿದರು. ಜಿಲ್ಲೆಯ ರೈತರ ಹಿತ ಕಾಯುವ ನಿಟ್ಟಿನಲ್ಲಿ ರಬಕವಿ ಮಹೇಶವಾಡಿಗೆ ಬ್ಯಾರೇಜ್ ಕಾಮಗಾರಿ ಆದ್ಯತೆಯ ಮೇಲೆ ನಡೆಯಲಿದೆ. ಇದಕ್ಕೆ ಸರ್ಕಾರ ಸಂಪೂರ್ಣ ಬದ್ಧವಾಗಿದೆ ಅಂತ ಸಚಿವರು ಆಗಿರುವಂತಹ ಆರ್.ಬಿ. ತಿಮ್ಮಾಪುರ ಅವರು ಈ ವೇಳೆ ತಿಳಿಸಿದ್ದಾರೆ. ಜನರ ಮುಂದೆ ಹೇಳ್ಬಿಡ್ತಾರೆ, ಆಯ್ತು ಆಮೇಲೆ ಬಂದಿರ್ಲಿಲ್ಲ ಅಂದ್ರೆ 2-3 ದಿವಸ ತಗೊಂಡ್ ಕೆಲಸ ಚಾಲೂ ಮಾಡಕ್ ಹೇಳು. ಅವನು ಸಾಮಾನು ಅದು ಇದು ಎಲ್ಲ ತರ್ಬೇಕಾಕತಿ. 2 ದಿವಸ ಚಾಲೂ ಮಾಡಿಸ್ತೀಯಪ್ಪ, ಪೈಪ್ಲೈನ್ ಅದು ತೆಗಿಸ್ಬೇಕು, ಶಿಫ್ಟ್ ಮಾಡೋದು ಅದೆಲ್ಲ ಮಾಡಿಸ. ಇದನ್ನ ಮಾಡಿ ಆ ಪೈಪ್ಲೈನ್ ಅದು ತೆಗ್ಸೋದೈತ ಒಂದು, ಅದನ್ನ ಇಮಿಡಿಯೇಟ್ ವರ್ಕ್ ಚಾಲೂ ಮಾಡೋ ಕೆಲಸ ಮಾಡಿ. ನೀವು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ. ಅದಕ್ಕೆ ನನಗೆ ಏನು 3 ಮಂದಿ ಅಹಮದಪ್ಪ 6 ಜನ ತಮಗೆ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಸರ್ಕಾರಗಳನ್ನ ಕಣ್ ತರಿಸಬೇಕಾದಂತ ಕೆಲಸ ಮಾಡಿದ್ದೀರಿ. ನಾವು ಇದನ್ನೇ ಮಾಡ್ತೀವಿ. ಸವದಿ ಅವರು ನಾವು ಹಿಂಗೆ ಉಪವಾಸ ಕೂತೀವಿ, ಪೊಲೀಸ್ ಸ್ಟೇಷನ್ಗೆ ಹೋಗಿವಿ, 11 ವರ್ಷ ಕೇಸ್ ನಡೆಸ್ಕೊಂಡಿವಿ. ರೈಲ್ವೇದ 200 ಮಂದಿ ಕರ್ಕೊಂಡು ಹೋಗ್ತಿದ್ರು ಸರ್ ಜನ. ಕುರ್ಚಿಗೆ ನಿಲ್ಲಿಸ್ಬೇಕಂತ ಹೇಳಿ 11 ವರ್ಷ ನಡೆಸ್ತೀವಿ. ಸಹಜವಾಗಿ ಸರ್ಕಾರಗಳು ಜನಪ್ರತಿನಿಧಿಗಳು ನಾವು ಕೆಲಸ ಮಾಡ್ಲಾರ್ದಾಗ ನೀವು ಪುಣ್ಯಾತ್ಮ ನಿಮ್ ಊರ್ ಹಿತಕ್ಕಾಗಿ ಉಪವಾಸ ಕೂತಿರಲ್ಲ, ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು. ಯಾಕಂದ್ರೆ ಯಾವಾಗಲೂ ಜನಪ್ರತಿನಿಧಿಗಳನ್ನ ಎಚ್ಚರಿಸೋದು, ಸರ್ಕಾರಗಳು ತಪ್ಪು ಮಾಡಿದಾಗ ಜನರು ಒಟ್ಟುಗೂಡಿಸ್ತಕ್ಕಂಥದ್ದು ತಾವು ಮಾಡಿದ್ರಿ. ನಾನು ಒಪ್ಕೋತೀನಿ, ಇಲ್ಲೋ ನಮ್ಮ ಕಡೆ ತಪ್ಪಾದಾಗ, ಲೇಟ್ ಆದಾಗ ನಿಮ್ಮಂತವ್ರು ನಮ್ಮನ್ನ ಕಣ್ ತರಿಸಿರ್ತಕ್ಕಂಥ ಕೆಲಸ ಮಾಡಿದ್ರಿ. ನಾವು ಕೆಲಸ ಮಾಡ್ತಕ್ಕಂಥದಕ್ಕೆ ಹಚ್ಚಿದ್ದೀರಿ. ಅದಕ್ಕೆ ನಿಮ್ಗೆ ಧನ್ಯವಾದಗಳು. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊತಿದ್ದೀನಿ, ಎಲ್ಲರೂ ಜೊತೆಗೂಡಿಸ್ಕೊಂಡು ಈ ಕೆಲಸ ಮುಗಿಸೋದ್ರ ಕಡೆ ಗಮನ ಹರಿಸೋದು. ನಮ್ಮ ರಾಜಕಾರಣ ಇದ್ದೇ ಇರುತ್ತೆ. ಎಲೆಕ್ಷನ್ ಬಂದಾಗ ರಾಜಕಾರಣಗಳು ಮಾಡೋಣ. ನಿಮ್ ಪಕ್ಷದಾಗಿದೆ, ಯಾರ್ಯಾರು ನಿಂತವ್ರು, ಯಾವ ಪಕ್ಷ ಹೋಗ್ತಿರೋ, ಯಾವ ಪಕ್ಷ ಬರ್ತಿರೋ ಆ ಕಡೆ ಹೋಗೋಣ. ಇಲ್ಲಿ ಕೂತವ್ರು ಎಲ್ಲ ಪಕ್ಷದವ್ರು ಒಬ್ಬೊಬ್ರು ಅದೀವಿ ಇಲ್ಲಿ. ಅದೇ ಎಲ್ಲರೂ ಅದೀವಿ. ಈಗ ಬೇಡ ಅಂತ ಹೇಳಿದ್ವಿ ನಾವು. ಈಗ ನಾನು ಮಾಡೋದಿಲ್ಲ, ನೀವು ಮಾಡೋದು ಬೇಡ ಅಂತ ಹೇಳಕೈತೆ. ನನಗೆ ರಾಜಕಾರಣಕ್ಕಿಂತ ಇವತ್ತು ಅವ್ರೇನು ಕೆಲಸ ಆಗ್ಬೇಕಾಗಿತ್ತಲ್ಲ ಆ ಕಡೆ ನಾವು ಗಮನ ಕೊಡಬೇಕಾಗೈತಿ. ನಾನು ಸೌದಿ ಸಾಹೇಬ್ರಿಗೆ ಮಾತಾಡ್ತೀನಿ. 2 ಸೌದಿಗಳು ಅದ ನಮ್ಗೆ. ನಮ್ಮ ಬಾಲ್ಕೋಟಿ ಸೌದಿ ಸಾಹೇಬ್ರು ಅದಾರು, ಬೆಳಗಾಂ ಸೌದಿ. ಇವ್ರಿಬ್ರು ಕುಡಿದ್ರೆ ಏನ್ ಬೇಕಾದ್ ಮಾಡ್ತದ್. ಯಾಕೋ ಹೆಂಗ್ ಕುಡಿಲ್ಲ ಏನೋ ಗೊತ್ತಾಗಿಲ್ಲ. ಪಕ್ಷ ಒಂದು ಚೇಂಜ್ ಆಗಿತ್ತಲ್ಲ, ಹಂಗಾಗಿ ಅದಕ್ಕೆ ನಾನು ನಿಮ್ಮನ್ನ ಇಬ್ಬರನ್ನು ಕೂಡಿಸ್ತಾನು, ಕೆಲಸದನ್ನು ಮಾಡಿಸ್ಕೊಡ್ತೇನೆ. ಈ ಕೆಲಸ ಮಾಡಿಕೊಡ್ತೇನೆ ಹೇಳಿ ಮತ್ತೊಮ್ಮೆ ಜನಪರವಾಗಿ ತಾವು ನೋಡಿ ಕೆಲಸ ನಾವು ಮಾಡಿಸ್ತೀವಿ. ನಮ್ಮನ್ನು ನಂಬ್ರಿ. ಗೆರಿ ಹೊಡಿದ್ರಿ ಅಂದ್ರೆ ನೀವು ಅಣ್ಣನೂ 5 ವರ್ಷ ಇದ್ದ, ಅಮ್ಮನೂ 5 ವರ್ಷ ಇದ್ರು ಮಾಡಿದ್ರ ಗೆರಿ ಹೊಡೆದಿದ್ರೆ ಅವಾಗ. ನಾನ್ ಜವಾಬ್ದಾರಿಯುತವಾಗಿ ಹೇಳ್ತಾ ಇದ್ದೀನಿ, ಈ ಕೆಲಸ ನಾವು ಮಾಡ್ತೇವೆ. ನೋಡಿ ಈ ಕಡೆ ನೋಡಿ, ನನ್ನ ಮಾತು ಕೇಳಿಲ್ಲ. ನಾನು ಶಂಕರ್ ಅವರು, ನಾನು ಜವಾಬ್ದಾರಿಯುತವಾಗಿ ಹೇಳ್ತೀನಿ, ಕೆಲಸ ಮಾಡ್ತೇನೆ, ಮಾಡಿಸ್ತೇನೆ. ಈ ಸರ್ಕಾರದಿಂದ ಕೆಲಸ ಮಾಡೇ ಮಾಡ್ತೇವೆ. ನಾವು ಸುಮ್ಮನೆ ಹೇಳಕ್ಕಾಗೋದಿಲ್ಲ. ಅದು ಒಂದು ದಿವಸ ಹೆಚ್ಚು ಕಡಿಮೆ ಆಗ್ತೀವಿ. ಮೊನ್ನೆ ಡಿಸೆಂಬರ್ 6 ಹೇಳಿದ್ರಲ್ಲ, ಇರ್ಲಿ. ಬಹಳ ಅವಶ್ಯಕವಾದಂತ ಒಂದು ರೋಡು, ಬ್ರಿಡ್ಜ್ ಆಗ್ಬೇಕಾಗುತ್ತೆ. ಅದು ತಡ, ಲ್ಯಾಂಡ್ ಅಕ್ವಿಸಿಷನ್ ಲೇಟ್ ಆಗೈತೆ ಅಂತ ಒಂದಾಗಿದೆ. ಇನ್ನೊಂದು ಕಡೆ
ಅದನ್ನ ಎತ್ತರ ಮಾಡ್ಬೇಕಂತೇಳಿ ಮತ್ತೊಂದು ಹೋಗಿದೆ. ಆನಂತರ ಈ ಹರ್ಡಲ್ಸ್ಗಳು ಬಂದು, ಕೊರೋನಾ ಬಂದು, ಹಲವಾರು ವಿಚಾರಗಳು, ನೀರು ಬಂದು, ಆಚೆ ಸಲ ನೀರಿರಲಿಲ್ಲ, ಈ ಸಲ ನೀರು ನಿಂತೆ ಒಂದು 15 ದಿವಸ ಕಾಂಟ್ರಾಕ್ಟರ್ ಲೇಟ್ ಮಾಡಿದ್ರು. ಇಂತಹ ಸಮಸ್ಯೆಗಳು ಬಂದಾಗ ನಾವೆಲ್ಲರೂ ಜೊತೆಗೂಡಿಸ್ಕೊಂಡು ಮಾಡ್ತಕ್ಕಂಥ ಕೆಲಸ ತುಂಬಾ ಇದೆ. ನನಗೆ ಅಲ್ಲಿ ಬಂದ ತಕ್ಷಣ ಐಬಿಯಲ್ಲಿ ಶಾಸಕರು ಮತ್ತೆಲ್ಲ ಹಿರಿಯರು, ಸಿದ್ದು ಕೊನ್ನೂರಾಜ ಎಲ್ಲರೂ ಒಂದು 7 ಮನೆಯನ್ನು ಇಟ್ಟರು. 7ರಲ್ಲಿ ಏನು ಅಂತ ಕಾಂಪ್ಲಿಕೇಟು ಮಾಡಲಾಗದಂಥದ್ದು ಏನಿಲ್ಲ, ಬಟ್ ಅದು ತೊಂದರೆ ಅದ. ಲ್ಯಾಂಡ್ ಅಕ್ವಿಸೇಷನ್ ನೀವು ಸೌದಿಗಳಿಬ್ರು ಕೂಡ ರೈತರಿಗೆ ಹೇಳಿ ಏನು ತೊಂದರೆ ಮಾಡಬೇಡ್ರ ಅಂದ್ರೆ ಇದು ತೊಂದರೆ ಐತಿ. ಇಲ್ಲ, ರೈತರು ನೀವು ಹೇಳ್ಬೇಕಲ್ಲ, ಊರ್ ಕೆಲಸದಾಗ ಹೇಳ್ಬೇಕು. ನಾವು ಬೈಪಾಸ್ ಮಾಡಿದ್ವಿ, ಬೈಪಾಸ್ ಆಗಿ 1 ವರ್ಷಕ್ಕೆ ರೊಕ್ಕ ಕೊಡ್ತೀವಿ. ಎಲ್ಲದೂ ಜವಾಬ್ದಾರಿಯುತವಾಗಿ ನಾವು ಕುತ್ಕೊಂಡು ಮಾಡೋದ್ರಿಂದ ಆಗತ್ತೆ. ತಾವು ಪ್ರಯತ್ನ ಮಾಡಿಲ್ಲ ತಾವು ಅದನ್ನ ಎತ್ತರ ಮಾಡ್ಲಿಕ್ಕೆ ಅವತ್ತಿಂದ ಪ್ರಯತ್ನ ಮಾಡಿದ್ರಿ. ಉಮಾಶ್ರೀ ಮೇಡಮ್ ಅವರೇ ಮೊದಲು ದುಡ್ಡು ತಂದವರು ಪ್ರಾರಂಭ ಮಾಡ್ತಕ್ಕಂಥ, ಅಂದ್ರೆ ಮಂಜೂರಾತಿ ಮತ್ತೊಂದು ಮಾಡಿ ರೆಡಿ ಮಾಡಿದ್ರು. ಸರ್ಕಾರ ಹೊತ್ತು ಸೌದಿ ಸಾಹೇಬ್ರು ಬಂದ್ರು, ಅವ್ರು ಎತ್ತರ ಮಾಡ್ಬೇಕಂತೇಳಿ ಅವರಲ್ಲಿಟ್ಟು ಪ್ರಯತ್ನ ಮಾಡಿದ್ರು. ಕಾರಣಾಂತರದಿಂದ ಲೇಟ್ ಆಗಿದೆ. ನಾನೆಲ್ಲ ಮಾತುಕತೆ ಮಾಡಿದ್ದೀನಿ. ಬಹುಶಃ ನಿನ್ನೆ ಅವ್ರ MD ಬಂದು ಲ್ಯಾಂಡ್ ಅಕ್ವಿಸಿಷನ್ ಅವ್ರ ದುಡ್ಡು ಯಾವಾಗ ಕೊಡ್ತೀವಿ, ಏನ್ ಕೊಡ್ತೀವಿ ಅಂತೇಳಿ ತಮಗೆಲ್ಲ ಹೇಳಿದಾರ ಕಾಣ್ತೈತಿ. ಅವರು ನಾಳೆ ಕೊಟ್ಟರು. ಮಹೇಶ್ ವಾಡಿಗೆ ಅವ್ರ ದುಡ್ಡು ಒಂದು ಮಾತ್ರ 15 ದಿವಸ ಆಗುತ್ತೆ. ಮದನ್ ಮಟ್ಟಿ ಅವ್ರದ್ದು ಮಾತ್ರ ಒಂದು 15 ದಿವಸ ಆಗತ್ತೆ. 15 ದಿವಸದೊಳಗೆ ನಾವು ದುಡ್ಡು ಕೊಡಿಸೋ ಕೆಲಸ ಮಾಡ್ತೀವಿ. ಮಹೇಶ್ ವಾಡಿ ಅವ್ರದಂತೂ ಅವ್ರು ನಾಳೆನೇ ಬೇಕಾದ್ರೆ ನಾಳೆ ದುಡ್ಡು ಕೊಡೋ ಕೆಲಸನ ಮಾಡ್ತಿರ್ತಕ್ಕಂಥದ್ದು ಆಗುತ್ತೆ. ಇನ್ನು ಎರಡನೇದು ಎತ್ತರದ ಗೌರ್ಮೆಂಟ್ ಲೆವೆಲ್ದಾಗಿದೆ ಅಂತ ಹೇಳಿದ್ದಾರೆ. ಅದನ್ನ ನಮ್ಮ ಇಂಜಿನಿಯರ್ ಎಲ್ಲ ಅದಪ್ಪ ಗೌರ್ಮೆಂಟ್ ಲೆವೆಲ್ದಾಗೇನು ಎಲ್ಲಿದೆ ಅದನ್ನ ಹೇಳಿ ನಾನು ಅದನ್ನ ಕ್ಲಿಯರ್ ಮಾಡಿಸ್ಕೊಡ್ತೀನಿ. ಕಮಿಟಿಗಿನ್ನೂ ಹೋಗಿಲ್ಲ, ಆದಷ್ಟು ಬೇಗ ಅದನ್ನ ಕ್ಲಿಯರ್ ಮಾಡಿಕೊಟ್ಟು ಎತ್ತರ ಮಾಡ್ತಕ್ಕಂಥದ್ದು ಮಾಡೋಣ. ಇನ್ನ 2 ಕಡೆ ಸ್ವಲ್ಪ ನೀರು ಬಂದು ನಿಲ್ತೈತೆ ಅಂತ ಹೇಳಿದ್ರಿ. ಏನ್ ಮಾಡೋದದು? ಕಮಾನ್ ಒಟ್ಟದು ನೀರು ಬರ್ಲಾರ್ದಂಗೆ ಏನ್ ಮಾಡ್ಬೇಕು ಅದನ್ನ ಮಾಡೋಣ. ಏನು ಅದಕ್ಕೆ ಇಂಜಿನಿಯರ್ ಕೇಳ್ಕೊಂಡು ಇಂಜಿನಿಯರ್ಗೆ ಅವ್ರು ಯಾವ ರೀತಿ ಸಲಹೆ ಕೊಡ್ತಾರೆ ಅದನ್ನು ಮಾಡಿಕೊಡು. ಅಂದ್ರೆ ಇವತ್ತು ನಮ್ ಗಮನಕ್ಕೆ ಬಂದೈತಿ. ಇದನ್ನ ಗಮನಿಸ್ಕೊಂಡು ಆದಷ್ಟು ಬೇಗ ಅವು 5 ಏನು ಕಮಾನ್ಗಳು ಹೇಳ್ತೀರಿ ಅದನ್ನು ಎಸ್ಟಿಮೇಟ್ ಮಾಡಕ್ ಹೇಳಿದ್ದೀನಿ. ಈಶ್ವರ್ ಸನ್ಕಲ್ ಅವರ ಜನ್ಮದಿನ ಸರ್. ಅವರು ಹೇಳಿದ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ ಇಚ್ಛಪಡ್ತೀನಿ ಸರ್. ಜಗವೆಲ್ಲ ನಗುತ್ತಿರಲಿ ಜಗದಳವು ನನಗಿರ್ಲಂತ ಹೇಳಿದಂತ ಊರು ಸರ್ ಇದು. ನಾವು ಅಷ್ಟು ಮುಗ್ಧರದೀವಿ. ಏನು ಕೇಳಾಕ ಬಯಸಂಗಿಲ್ಲ. ನಮ್ಮಲ್ಲಿ ಬಡತನ ಇದ್ದವರು ಬಡತನ ಅದನ್ನೇ ಅಂತ ಫೀಲಿಂಗ್ ಇಲ್ಲ ಅವ್ರಿಗೆ. ನಾ ಬಡವ ಅದನ್ನೇ ಅಂತ ಸರಿಯಾಗಿ ಫೀಲಿಂಗ್ ಇಲ್ಲ. ಅಷ್ಟು ಮುಗ್ಧರದೀವಿ. ಸೊ ಅದಕ್ಕೆ ನನಗೇನು ಅನ್ಸಾಗ್ತದೆ, ಕೆಲವೊಬ್ರು ಶ್ರೀಮಂತರು ಅದಾರ ಇಲ್ಲಿ. ಇಂಥ ಬಡರ ಜನರ ಮಧ್ಯೆ ನಾ ಶ್ರೀಮಂತ ಆಗಿ ಅವ್ರ ನಡುವೆ ಅಡ್ಡಾಡಿ ನಾ ಶ್ರೀಮಂತಿಕೆ ತೋರಿಸುವುದು ಎಷ್ಟು ಸಮಂಜಸ ಅಂತ ಹೇಳಿ ಒಂದು ಮನಸ್ಸಿಗೆ ಅವರೇ ನನಗೆ ಪ್ರೇರಣೆ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಅದಕ್ಕಾಗಿ ಇಂಥ ಬೃಹತ್ ಯೋಜನೆಗಳನ್ನು ಮಾಡಿದ್ರೆ ನಮ್ಮಲ್ಲಿ ಕ್ಷೇತ್ರದಲ್ಲಿ ನಶಿಸಿ ಹೋಗುತ್ತಿರುವಂತಹ ನೇಕಾರಿಕೆಗೆ ಒಂದು ಉತ್ತಮ ಬಲ ಬಂದು ಎಲ್ಲಾ ರೀತಿಯಿಂದ ಅಭಿವೃದ್ಧಿ ಆಗ್ತದೆ. ಅದೇನೋ ಟೆಕ್ನಿಕಲ್ ಡಿಫಿಕಲ್ಟೀಸ್ ಅದಾವ ಅಂತ ಹೇಳಿದ್ರಿ, ಏನೋ ಮಾಡ್ರಿ, ಆದಿರ್ಲಿ 10 ವರ್ಷದಿಂದ ನಡಾಕ್ತೈತಿ. ನಿಮಗಾದ್ರೂ ಒಂದು ಆತ್ಮಸಾಕ್ಷಿ ಇರಬೇಕಿಲ್ಲ ಮಾಡಬೇಕು ಅಂತೇಳಿ. ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗೈತಿ ಆದಿದ್ ಅಂತ ಹೇಳ್ತೀರಿ. ಆ ಆತ್ಮಸಾಕ್ಷಿಯಾಗಿ ದಯವಿಟ್ಟು ಬೇಗನೆ ಮುಗಿಸಿ ಕಾಮಗಾರಿಯನ್ನ ತ್ವರಿತವಾಗಿ ಮಾಡಿ ಅದನ್ನ ಉಪಯೋಗ ಬಂತಂದ್ರೆ ಅವರು ಎಲ್ಲರೂ ಶ್ರೀಮಂತರಾಗೋದನ್ನ ನೋಡಿ ನಾವು ನೀವೆಲ್ಲರೂ ಖುಷಿ ಪಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಪ್ರತಿಭಟನೆಗೆ ತಾವು ಬಹಳ ಬೆಂಬಲ ವ್ಯಕ್ತಪಡಿಸಿರಿ. ತ್ವರಿತದಲ್ಲಿ ಅದನ್ನ ಕಾಮಗಾರಿನ ಕೈಗೆತ್ತಿಕೊಂಡು ಮುಗಿಸ್ತಂತ ಹೇಳಿದಿರಿ. ಇನ್ನು ಮುಂದಿನ ನಿರ್ಧಾರ ನಾನು ಅಷ್ಟೇ ತಗೊಳ್ಳೋದಂತದ್ದಿಲ್ಲ. ನಮ್ಮ ಮುಖಂಡರು ಎಲ್ಲರೂ ಸೇರಿ ಏನ್ ನಿರ್ಣಯ ಮಾಡ್ಯಾರಂತಂದು ಈ ಸಂದರ್ಭದಲ್ಲಿ ಕೇಳಿ. ಈ ಸಂದರ್ಭದಲ್ಲಿ ತೇರದಾಳ ಶಾಸಕ ಸಿದ್ದು ಸವದಿ, ಕಾಂಗ್ರೆಸ್ ಮುಖಂಡ ಸಿದ್ದು ಕೊಣ್ಣೂರ, ಮಹಾಲಿಂಗಪುರ ಬಿಜೆಪಿ ಮುಖಂಡ ದರೇಪ್ಪ ಉಳ್ಳಾಗಡ್ಡಿ, ರಾಮಣ್ಣ ಹುಲಕುಂದ, ಯಲ್ಲಪ್ಪ ಕಟಿಗಿ, ಡಾಕ್ಟರ್ ಪ್ರಭು ಪಾಟೀಲ, ಎಂಪಿ ನಾಶಿ, ಮಾರುತಿ ಗಾಡಿವಡ್ಡರ, ಶ್ರೀಮತಿ ಗೌರಿಮಿಳಿ, ಶ್ರೀಮತಿ ಮಹಾನಂದ ಹೊರಟಿ, ಶ್ರೀಮತಿ ನಂದಾ ಕೋಕಟ್ನೂರು, ಶ್ರೀಮತಿ ಸವಿತಾ ಹೊಸೂರ, ಪುರಸಭೆ ಅಧ್ಯಕ್ಷ ಯಲ್ಲನಗೌಡ ಪಾಟೀಲ್, ಕಾಂಗ್ರೆಸ್ ಮುಖಂಡ ರಾಜಗೌಡ ಪಾಟೀಲ, ಚಂಬಗಿ
ಬೆಳಗಲಿ ಪಿಕೆಪಿಎಸ್ ಅಧ್ಯಕ್ಷ ಪ್ರವೀಣ್ ಪಾಟೀಲ, ಪಕ್ಷದ ಮುಖಂಡರು ಆದ ಸಂಗಪ್ಪ ಅಮಾತಿ, ಆನಂದ ಹಟ್ಟಿ, ಈರಪ್ಪ ಕಿತ್ತೂರ, ಅಬೂಬ್ಕರ್ ಕುಡಚಿ, ರವಿ ಬಾಡ್ಗೆ, ಸಿದ್ದನಗೌಡ ಪಾಟೀಲ ಸೇರಿ ರಬಕವಿ ಬನಹಟ್ಟಿ, ರಾಂಪುರ, ಹೊಸೂರ, ಮಹೇಶವಾಡಗಿ ಹಾಗೂ ಸುತ್ತಮುತ್ತಲಿನ ಊರಿನ ಹಿರಿಯರು, ಸಾರ್ವಜನಿಕರು ಮತ್ತು ವಿವಿಧ ಸಂಘಟನೆಯ ಮುಖಂಡರು ಪಾಲ್ಗೊಂಡಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.